ಆಗುತ್ತೆ ಬಿಡು. ಬೆಸ್ಟ್ ಗಿಫ್ಟ್ ಎವರ್. Lots and lots of kisses. And to what we have from this who otta nie tie that you watch a cheese. ಥ್ಯಾಂಕ್ ಯು. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹುಟ್ಟುಹಬ್ಬ. ನಮ್ಮ ಮನೆಯಲ್ಲಿ ನಾನು ಸಿಂಪಲ್ಲಾಗಿ ಅಮ್ಮನ ಜೊತೆ ಆಚರಿಸ್ಕೊತಾ ಇದ್ದೀನಿ ಅಷ್ಟೇ. ಬನ್ನಿ, ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಎ ಡೇ ಇನ್ ಮೈ ಲೈಫ್ ವ್ಲಾಗ್ ಥರ ಇದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ಬಂದು ನಾನು ರೂಪ್ ಸಂಗಮ್ ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು. ನಂಗೆ ಇಷ್ಟ ಆಯಿತು. 2200 ಇದು. ನನ್ನ ಮಗಳು ಕೂಡ ನಾನು ಹೊಸ ಬಟ್ಟೆ ಹಾಕಿರೋದ್ರಿಂದ ತೋರ್ಸರಿ ಅದನ್ನ ನಿನ್ನ ಡ್ರೆಸ್ಸು ಅರಿಯದ್ನ ನನಗೂ ಹೊಸ ಡ್ರೆಸ್ ಹಾಕಿ ಅಂತ ಹೇಳಿಬಿಟ್ಟು ಅವಳಿಗೆ ನಾನು ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸ್ವಲ್ಪ ಉದ್ದ ಇದೆ, ಅವಳು ಹಾಕ್ಕೊಂಡಿದ್ದಾಳೆ. ಯಾಕೆ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀಯ ಇವತ್ತು ಅರಿಯದ್ನ? ಅರಿ ಬಾಗಲ್ಕು. ಥ್ಯಾಂಕ್ ಯು. ಎಷ್ಟು ಗಿಫ್ಟ್ಸ್ ನನಗೆ ಇವತ್ತು. ಥ್ಯಾಂಕ್ ಯು. ಸರ್ಪ್ರೈಸ್ ಏನಪ್ಪ ಅಂದರೆ ನನ್ನ ಹಸ್ಬೆಂಡ್ ನೆನ್ನೆ ನೈಟೇ ಫ್ಲವರು ಮತ್ತು ಕೇಕ್ ಕಳಿಸಿದ್ದಾರೆ, ಮತ್ತು ಈ ಬ್ಯಾಂಗಲ್ ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದ್ದಾರೆ. ವೆರಿ ಸರ್ಪ್ರೈಸಿಂಗ್ ಫಾರ್ ಮೀ. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ನೋಡಿ, ಕೇಕ್ ಸಕ್ಕತ್ತಾಗಿದೆ. ಇದು ನಮ್ಮ ಅಮ್ಮನ ಗಿಫ್ಟು. ಥ್ಯಾಂಕ್ ಯು. ಸೊ ಇವಾಗ ನಾನು ನನ್ನ ಮಗಳು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅವಳು ಸೊ ನಾನು ಮೊದಲಿಗೆ ಶಿವ ಮತ್ತು ಗಣೇಶ್ವರ ಟೆಂಪಲ್ ಇದೆ, ಈಶ್ವರ ಮತ್ತು ಗಣಪತಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಫೇವ್ರೆಟ್ ಸಾಯಿಬಾಬಾ ಟೆಂಪಲಿಗೆ ಹೋಗ್ಬೇಕು. ನೋಡಿ, ಇದು ನಾನು ಆ್ಯಕ್ಚುಲಿ ಬಾಟಾನಲ್ಲಿ ತೊಗೊಂಡೆ. ಯಾಕಂದರೆ ತುಂಬ ಓಡಾಡುವಾಗ ಸ್ವಲ್ಪ ಕಂಫರ್ಟ್ ಬೇಕಿತ್ತು ಅಂದ್ಬಿಟ್ಟು ಬಾಟಾ ಕಂಫಿನಲ್ಲಿ ತೊಗೊಂಡಿದ್ದೀನಿ. ಸಖತ್ ಕಂಫರ್ಟ್ ಆಗಿದೆ. ನಂಗೆ ತುಂಬ ಖುಷಿ ಆಯಿತು. ಕಾಲ್ ಮೇಲೆ ಬರೋ ಸ್ಲಿಪ್ಪರ್ಸ್ ಬೇಕು ಅಂತ ಹೇಳಿದ್ಲು. ಸೊ ನಾನು ಆ ಥರ ಕೊಡಿಸ್ದೆ. ಫುಲ್ ಖುಷಿ ಅವಳಿಗೆ. ಆ ಥರ ಸ್ಲಿಪ್ಪರ್ಸ್ ಹಾಕೇ ಇಲ್ಲ ಅಲ್ವಾ? ಹುಷಾರು ಬೀಳ್ತೀಯ. ಹೌದಾ? ಹೇಳಿಲ್ವಾ? ಅವಳು ಹೇಳಿಲ್ಲ ಅಂತೆ. ಇವಾಗ ನಿಂಗೆ ಸ್ಲಿಪ್ಪರ್ಸ್ ಇಷ್ಟ ಆಯ್ತಾ? ಓಕೆ, ಅವಳು ಹೇಳಿಲ್ವಂತೆ ಬೇಕಂತ. ಅಮ್ಮ ತೆಕ್ಕೊಟ್ಟಿದೆ. ಅವಳಿಗೆ ಇಷ್ಟ ಆಯಿತು. ಅವಳು ಸ್ವೀಡನಲ್ಲಿ ಬರೀ ಶೂ ಹಾಕೋದಲ್ವಾ, ಸೊ ಇಲ್ಲಿ ಸ್ಲಿಪ್ಪರ್ ಹಾಕಿ ಒಂಥರ ಅವಳಿಗೆ ಡಿಫ್ರೆಂಟ್ ಫೀಲಿಂಗು. ಬಾಯ್. ಸೊ ಇಲ್ಲಿ ನಾನು ಅರಿಯಾದ್ನಾಗೆ ಇಂಡಿಯಾದಲ್ಲಿ ಸ್ಕೂಲ್ ಹೆಂಗಿರುತ್ತೆ, ಮಕ್ಕಳೆಲ್ಲ ಹೆಂಗೆ ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ತಾರೆ ಅಂತ ಇಲ್ಲಿ ನಿಲ್ಲಿಸ್ಬಿಟ್ಟು ತೋರಿಸ್ತಾ ಇದ್ದೆ. ಇದು ಸೆಂಟ್ ಜಾನ್ಸ್ ಕಾನ್ವೆಂಟು. ನನ್ನ ತಮ್ಮ ಓದಿದ್ದಿದೆ ಸ್ಕೂಲಲ್ಲಿ. ನೋಡಿದ್ಯಾ ಅರಿಯಾದ್ನ ಸ್ಕೂಲು? ಬೇಗ ಬಾವ, ಏನಾಗಲ್ಲ, ಹಂಗೆ ಹೋಗ್ಬೇಕು. ಸೊ ಇಲ್ಲಿ ಈಶ್ವರ ವಿನಾಯಕ ಟೆಂಪಲಿಗೆ ಬಂದಿದ್ದೀವಿ. ಇದು ನಮ್ಮ ಮನೆ ಹತ್ರನೇ. ನೋಡಿ, ಈ ಥರ ಇದೆ. ಮಾಡಲ್ಲ, ನಿಂತ್ಕೊಂಡು ಮಾಡಬೇಕು. ಬಾ ಬಾ. ಸೊ ಅಲ್ಲಿಂದ ಇವಾಗ ನಾನು ಮೋರಿಗೆ ಬಂದಿದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಬಿಸ್ಕೆಟ್ಸು, ಆಮೇಲೆ ಫ್ರೂಟ್ಸು ಎಲ್ಲ ತಗೊಂಡು ನಮ್ಮ ಮನೆ ಹತ್ರ ಒಂದು NGO ಇದೆ, ಅಲ್ಲಿ ಮಕ್ಕಳಿಗೆ ಕೊಡೋಣ ಅಂದ್ಬಿಟ್ಟು ಬರ್ತಾ ಇದ್ದೀನಿ. ಬಾ ಅರಿಯಾದ್ನ ಬಾ. ಇಲ್ಲಿ ಎಷ್ಟೊಂದು ಬಿಸ್ಕೆಟ್ಸ್ ಇದೆ, ಯಾವುದಾದ್ರೂ ಒಂದು ತಗೊಳ್ಳೋಣ.
ಅಲ್ಲಿ ಕೂಡ ಇದೆ. ಗುಡ್ಡೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಿಧಾನಕ್ಕೆ ಇಡ್ಬೇಕು, ಬಿಡಿಸಿದ್ರೆ ಬಿಸ್ಕೆಟ್ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ನಾನು 2 ಗುಡ್ಡೆ ತೊಗೊಂಡಿದ್ದೀನಿ, ಫ್ರೂಟ್ಸ್ ಆ್ಯಂಡ್ ನಟ್ಸ್ದು. ಬಾ, ಇಲ್ಲಿ 2 ಪ್ಯಾಕೆಟ್ ಬಿಸ್ಕೆಟ್ಸ್ ಇದೆ. ನಂಗೆ ಗೊತ್ತಿಲ್ಲ ಸ್ವೀಟ್ಸ್ ಅವ್ರು ಕೊಡ್ತಾರೋ ಇಲ್ಲೋ ಅಂತ, ಬಟ್ ನಾನು ತಗೋತಾ ಇದ್ದೀನಿ. ಹುಲ್ಕೋ ಮಕ್ಕಳಿಗೆ ಸ್ವೀಟ್ಸ್ ಇಷ್ಟ ಅಂತ ಪುಟ್ಟ, ಅಲ್ಲಿ ಮನೇಲಿ ಸ್ವೀಟ್ಸ್ ತಿನ್ನಲ್ಲ ಅಂತ, ಕೊಡಲ್ಲ ಅಂತ. ನನ್ನ ಮಗಳು ಸ್ವೀಟ್ಸ್ ಬಾಕ್ಸ್ ತಗೊಳಕ್ಕೆ ಬಿಡ್ತಾ ಇಲ್ಲ. ಸ್ವೀಟ್ಸ್ ಹೆಲ್ದಿ ಅಲ್ಲ ಮಮ್ಮ, ಮಕ್ಕಳಿಗೆ ಕೊಡಬೇಡ ಅಂತ. ನಾನು ಪರವಾಗಿಲ್ಲ, ಒನ್ಸ್ ಇನ್ ಎ ವೈಲ್ ಕೊಟ್ಟರೆ ಏನಾಗಲ್ಲ ಅಂತ ಹೇಳಿ ತೊಗೊಂಡು ಬಂದೆ. ಇವಾಗ ಇಲ್ಲಿಗೆ ಬಂದು ಸ್ವಲ್ಪ ಫ್ರೂಟ್ಸ್ನ ತಗೋತಾ ಇದ್ದೀನಿ ನಾನು. ಸೊ ಫ್ರೂಟ್ಸ್ ಒಟ್ಟಿಗೆ ಮತ್ತು ಮಿಲ್ಕ್ ತೊಗೊಂಡು ಹೋಗೋಣ ಅಂತ. ಸ್ವಲ್ಪ ಮಿಲ್ಕ್ ತೊಗೊಂಡಿದ್ದೀನಿ ನಾನು. ಹೋಗೋಣ ಇವಾಗ ಕೊಡೋದಕ್ಕೆ. ಹತ್ತು ಆ್ಯಕ್ಚುಲಿ ಅಲ್ಲಿ ಮೇಲ್ಗಡೆನೇ ಇರೋದು ಮಕ್ಕಳು, ಫಿಸಿಕಲಿ ಚಾಲೆಂಜ್ ಮತ್ತು ಮೆಂಟಲಿ ಚಾಲೆಂಜ್ ಮಕ್ಕಳಿದ್ದಾರೆ. ನಾನು ಒಳಗಡೆ ವಿಡಿಯೋ ಮಾಡೋದಿಲ್ಲ, ಇಟ್ಸ್ ನಾಟ್ ಗುಡ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮನೆಯಲ್ಲಿ NGO ನಡೆಸ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಇದನ್ನೆಲ್ಲ ವಿಡಿಯೋನಲ್ಲಿ ತೋರ್ಸೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ತೋರಿಸ್ತಾ ಇರೋ ಉದ್ದೇಶ ಏನು ಅಂದರೆ ಇದರಿಂದ ಇನ್ನೂ ಸ್ವಲ್ಪ ಜನ ಇನ್ಸ್ಪೈರ್ ಆಗಿಬಿಟ್ಟು ಸಪೋರ್ಟ್ ಬೇಕಿರೋರಿಗೆ ಸಪೋರ್ಟ್ ಕೊಡಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ. ಥ್ಯಾಂಕ್ ಯು ಹನಿ. ಅವಳು ಎಲ್ಲೂ ಹೊರಟ್ರು ವಾಟರ್ ಬಾಟ್ಲ್ ಇಟ್ಕೊಂಡ್ಬರ್ತಾಳೆ. ಇಲ್ಲಿ ತುಂಬ ಹಾಟ್ ವಾಟರ್ ಬೇಕು ಅಂತ. ಮನೆಯಲ್ಲಿ ನಾವು 3 ಇರೋದು. ಸೊ ಅಮ್ಮಂಗೆ ನಾನೇ ಅಡುಗೆ ಮಾಡಬೇಡಿ, ಆಚೆ ಹೋಗೋಣ ಅಂದ್ಬಿಟ್ಟು ಅಮ್ಮಂಗೆ ಇಷ್ಟವಾಗಿರೋ ನಾರ್ತ್ ಕರ್ನಾಟಕ ಊಟ ಮಾಡೋಣ ಅಂದ್ಬಿಟ್ಟು ಇವತ್ತು ಸೋಮವಾರ ಹೋಳಿಗೆ ಊಟ ಇರುತ್ತೆ. ಹಾಗಾಗಿ ಬಸವೇಶ್ವರ ಖಾನಾವಳಿಗೆ ನಾವು ಊಟಕ್ಕೆ ಬಂದಿದ್ದೀವಿ. ಖಾನಾವಳಿಗೆ ಬಂದಿದ್ದೀವಿ, ನಮ್ಮ ಅಮ್ಮಂಗೆ ಇಲ್ಲಿ ಊಟ ಮಾಡಬೇಕು ಅಂತ. ಮೇಲೋಗೋಣ ಬಾ ಅಮ್ಮ. ಸೊ ಇಲ್ಲಿ ಮೇಲ್ಗಡೆ ಇದೆ, ಇಲ್ಲಿ ಕುತ್ಕೋತಾ ಇದ್ದೀವಿ. ಈ ರೀತಿ ಇದೆ, ಹೀಗೆ ಕೊಟ್ಟಿದ್ದಾರೆ. ಬಂದ ತಕ್ಷಣ ಆರ್ಯಾದನ್ನ ಇಲ್ಲಿ ಕೊಟ್ಟಿದ್ದಾಳೆ ಅಮ್ಮ. ನೋಡಿ, ಶೇಂಗಾ ಚಟ್ನಿ, ಅದು ಶೇಂಗಾ ಚಟ್ನಿನ, ಇಲ್ಲಿ ಶೇಂಗಾ ಚಟ್ನಿನ, ಇಲ್ಲಿ ಪಿಕ್ಕಲ್ಲು ಕೊಟ್ಟಿದ್ದಾರೆ. ಅದೇನಮ್ಮ, ಅದು ಸ್ವೀಟ್ ಉಪ್ಪಿನಕಾಯಿ, ಸ್ವೀಟ್ ಪಿಕ್ಕಲ್ಲು. ಅವ್ರು ಚೆನ್ನಾಗಿತ್ತಲ್ಲ, ಆಮೇಲೆ ಒಂದು ಬನಾನಾ ಇದೆ, ಒಂದು ಪಾಪಡ್, ಜುಮ್ಕ ಇಟ್ಟಾರೆ ನೋಡಮ್ಮ, ಜುಮ್ಕ ಇದೆ. ಇಲ್ಲಿ ಸ್ಯಾಲೆಡ್, ಬದನೆಕಾಯಿ ಪಲ್ಯ, ಕಾಳಿನ ಪಲ್ಯ, ಇನ್ನೊಂದು ಸ್ಪ್ರೌಟೆಡ್ ಕಾಳು, ಸ್ಯಾಲೆಡ್ ಇದೆ, ಮೊಸರಿದೆ. ಅರಿಯಾದನ್ನ ಒಬ್ಬಟ್ಟು ತಿಂತಾ ಇದ್ದಾಳೆ. ಇಲ್ಲಿ ಶೇಂಗಾ ಚಟ್ನಿಗೆ ನೋಡಿ ಈ ರೀತಿ ಮೊಸರು ಹಾಕ್ಕೊಂಡು ರೊಟ್ಟಿಗೆ ತಿನ್ಬೇಕು. ತೊಗೊಂಬರ್ತಾರೆ, ಬಿಸಿ ಇದೆ. ಬೇಕಾ ನಿಂಗೆ ರೊಟ್ಟಿ? ಚಟ್ನಿ, ಕಾಳಿನ ಪಲ್ಯ ಸಖತ್ತಾಗಿದೆ. ಸಾಫ್ಟ್ ರೊಟ್ಟಿ ಕೊಡ್ತಾರೆ. ಜುಣ್ಕ, ಚಿತ್ರಾನ್ನ, ನೆಕ್ಸ್ಟ್ ವೈಟ್ ರೈಸು, ಸಾಂಬಾರು ರಸಮ್ಮ, ಬರೀ ಸಾಂಬಾರು. ಗುಲ್ಕು ನೋಡಿ, ಬಿಸಿಲಿಗೆ ಬಂದ್ಬಿಟ್ಟು ಫೇಸ್ ಎಲ್ಲ ರೆಡ್ ಆಗಿಬಿಟ್ಟಿದೆ, ರೆಡ್ ಫೇಸ್ ಆಗಿದೆ. ಊಟ ಸೂಪರ್ ಆಗಿತ್ತು, ಊಟ ಎಲ್ಲ ಮುಗಿಸಿದ್ವಿ. ಇವಾಗ ರೊಟ್ಟಿ ಬಡಿತಾ ಇದ್ದಾರೆ. ಹಾಂ ನೋಡಿ, ಹೋಳಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಂಡೆ ಒಂದಷ್ಟು ಹೋಳಿಗೆ ಇರುತ್ತೆ. ಇಲ್ಲಿ ನೋಡಿ ರೊಟ್ಟಿ ಬಡಿತಾ ಇದ್ದಾರೆ, ಅದಕ್ಕೆ ಅಷ್ಟು ಚೆನ್ನಾಗಿ ರೊಟ್ಟಿ ಆಗೋದು. ಅಲ್ಲಿ ಬೇಯಿಸ್ತಾರೆ, ಬಿಸಿ ಬಿಸಿ ರೊಟ್ಟಿ ಹಂಗೆ ಮಾಡಿ ಮಾಡಿ ಮೇಲೆ ತಗೊಂಡ್ಬರ್ತಾರೆ.
ಗೊತ್ತಿಲ್ವಾ ಸರ್ ಯಾರು ಅಂತ? ಇಲ್ಲ ಮೇಡಮ್ ಹೆಸರು ಏನಲ್ಲ ಅವ್ರಿಗೆ. ನೋಡಿ ಫ್ಲವರ್ಸ್ ಬೀಳ್ತೀಯ ಫ್ಲವರು. ಇನ್ನೊಂದು ಕೇಕ್ ಬೇರೆ ಇದೆ, ಏನೋ ಬಂದಿದ್ದಾರೆ. Madhu, stay happy, stay blessed and never stop being the beautiful soul that you are. I love you with all my heart forever and happy birthday. You are well wisher. ನೋಡಿ ಇನ್ನ ಯಾರು ಅಂತ ಗೊತ್ತಿಲ್ಲ. ಸರ್ಪ್ರೈಸ್ ಆಗಿ ಹ್ಯಾಪಿ ಬರ್ಡೇ ಮಧು ಅಂತ ಇದೆ. ಕೇಕ್ ಕಳಿಸಿದ್ದಾರೆ. ಏನು ಹೇಳು? ಥ್ಯಾಂಕ್ ಯು. ಇನ್ನ ಒಂದು ಕೇಕ್ ಮತ್ತೆ ಫ್ಲವರ್ ಬಂದಿದೆ. ಯಾರು ನನ್ನ ಫ್ರೆಂಡ್ ಅಂತ ಗೊತ್ತಾಗ್ತಾ ಇಲ್ಲ. ವಿತ್ ನೋಟ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾರಿದು ಕಳಿಸಿದ್ದೀರಾ? ಮೀನ್ಸ್ ಎ ಲಾಟ್. ನನಗೆ ಮಾತೇ ಬರ್ತಾ ಇಲ್ಲ. ನೈಸ್. ಇರು, ಅಜ್ಜಿ ಬರಬೇಕು, ಒಬ್ಳೆ ಕಟ್ ಮಾಡ್ತೀನಿ. ಇನ್ನೊಂದು ಕೇಕ್ ಯಾರು ಕಳಿಸಿದ್ದಾರೆ ನಂಗೆ ಗೊತ್ತಿಲ್ಲ. ವೆಲ್ ವಿಶರ್ಸ್ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮೀನ್ಸ್ ಎ ಲಾಟ್. ಬೋತ್ ಮೇಡ್ ಮೈ ಡೇ. ಥ್ಯಾಂಕ್ ಯು. ನನ್ನ ಹುಟ್ಟು ಹಬ್ಬನ ನನ್ನ ಜನ್ಮ ಕೊಟ್ಟ ತಾಯಿ ಜೊತೆ ಮತ್ತೆ ನಾನು ಜನ್ಮ ಕೊಟ್ಟ ಪುಟ್ಟ ತಾಯಿ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ತುಂಬ ಖುಷಿ ಇದೆ. ಐ ಮಿಸ್ ಮೈ ಹಸ್ಬೆಂಡ್ ಆಫ್ ಕೋರ್ಸ್. ಯಾ ಇಟ್ಕೊಳಮ್ಮ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಮೀ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ನೀನು ಕೊಡ್ತೀಯ? ಥ್ಯಾಂಕ್ ಯು. ಕೊಡು. ಅಜ್ಜಿಗೂ ಕೊಡು. ನೀನು ತಿನ್ಬಿಟ್ಯಾ? ಸೊ ನಮ್ಮಮ್ಮನ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಪ್ರತಿ ವರ್ಷ ನಾನು ಅಲ್ಲಿರ್ತೀನಿ. ಈವನ್ ಅರಿಯಾದ್ ನನ್ನ ಬರ್ಡೇಗೂ ಅವ್ರು ಇರೋದಿಲ್ಲ. ಸೊ ಎಲ್ಲ ಸೇರಿ ಇವತ್ತೇ ಸೆಲೆಬ್ರೇಟ್ ಮಾಡ್ಬಿಡ್ತಾ ಇದೀವಿ. ನಮ್ಮ ಮನೆ ಹತ್ರ ಒಂದು 4 ಹಸು ಮತ್ತೆ ಕರುಗಳಿದೆ. ಅಲ್ಲಿ ಅವರು ಸಾಕಿರೋದು. ಸೊ ಅವಕ್ಕೆ ಬನಾನ ಕೊಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನನ್ನ ಮಗಳು ಹೆದರ್ಕೊಂಡು ಅಲ್ಲೇ ಇದ್ದಾಳೆ. ಯಾಕೆ ಬಾಚಿನಿ? ಏನು ಮಾಡಲ್ಲ. ಮಮ್ಮ ಪಕ್ಕ ಬಾ. ಮಾರ್ನಿಂಗು ಸಾಯಿಬಾಬಾ ಟೆಂಪಲಿಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಈವ್ನಿಂಗು ನಾನು ನನ್ನ ಮಗಳು ನಮ್ಮ ಮನೆ ಹತ್ರನೇ ಇರೋ ಬಾಬಾ ಟೆಂಪಲಿಗೆ ಬಂದಿದ್ದೀವಿ. ನಾನು ಸಾಯಿಬಾಬಂದು ಬಿಗ್ ಭಕ್ತೆ. ಸೊ ಬಾಬಾ ಟೆಂಪಲಿಗೆ ಹೋಗಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ಸೊ ಅಲ್ಲಿಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟ್ವಿ. ಮೊದಲೇ ಕೇಕ್ ನನ್ನ ಹಸ್ಬೆಂಡ್ ಕಳಿಸಿದ್ದು, ಹಾಗೆ ಕಟ್ ಮಾಡಿದ್ವಿ. ಇದು ನನ್ನ ಕಸಿನ್ಸ್ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಬಂದ್ಮೇಲೆ ಕಟ್ ಮಾಡೋಣ ಅಂದ್ಬಿಟ್ಟು ಅವಳು ವೇಟ್ ಮಾಡ್ತಾ ಇದ್ದಾಳೆ. ಇದು ಆಕ್ಚುಲಿ ಸರ್ಪ್ರೈಸಿಂಗ್ ಆಗಿತ್ತು ನನಗೆ. ಯಾರು ಕಳ್ಸಿರ್ಬೋದು ಅಂತ ಗೊತ್ತೇ ಆಗಿಲ್ಲ, ನೇಮ್ ಇರಲಿಲ್ಲ. ಮತ್ತೆ ನಾನು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ನೀವಾ ಅಂತ ಕೇಳಿದೆ. ಅವ್ರು ಅಲ್ಲ ಅಂತ ಹೇಳಿದ್ರು. ಆಮೇಲೆ ಸುಮಾರು ಗೆಸ್ಸಸ್ ಮಾಡಿದಾಗ ಆಮೇಲೆ ಗೊತ್ತಾಯಿತು ಇದು ನನ್ನ ಫ್ರೆಂಡ್ ಅಂಕಿತಾ ಕಳಿಸಿರೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಇಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್ ಫಾರ್ ಮೀ. ಅಷ್ಟೇ. ಇವಾಗ ನನ್ನ ಕಸಿನ್ಸು ಬರ್ತಾ ಇರೋದ್ರಿಂದ ಆಚೆ ಹೋಗೋ ಪ್ಲ್ಯಾನ್ ಇತ್ತು. ನಾವು ಆಚೆ ಹೋಗ್ತಾ ಇಲ್ಲ, ಮನೆಯಲ್ಲೇ. ಅವ್ರಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ದೀನಿ. ಅರಿಯಾದ್ನಾಗೂ ಪಿಜ್ಜಾ ಇಷ್ಟನಾ? ಅರಿಯಾದ್ನ ಅವಳಿಗೆ ನಮ್ಮ ಮನೇಲಿ ಲಿಸರ್ಟ್ಸ್ ಪಲ್ಲಿಗಳನ್ನ ನೋಡ್ಬಿಟ್ಟು ಫುಲ್ ಸರ್ಪ್ರೈಸ್ ಆಗ್ಬಿಟ್ಟಿದೆ. ಯಾರು ಫೋನ್ ಮಾಡಿದ್ರು ಅದನ್ನೇ ಹೇಳ್ತಾ ಇದ್ದಾಳೆ. ಇವಾಗ ನಿಮಗೂ ವಿಡಿಯೋನಲ್ಲಿ ಅದೇ ಹೇಳ್ತಾ ಇದ್ದಾಳೆ. ಇವರೇ ನೋಡಿ ಫ್ರೆಂಡ್ಸ್ ನನ್ನ ಕಸಿನ್ಸು. ಇವನು ಗಗನ್, ಇವನು ಚಿನ್ಮಯ್,
8:40ವರೆಗೂ ಕಾಲೇಜಲ್ಲಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇವ್ರಿಗೆ ವೇಟ್ ಮಾಡ್ತಾ ಇದ್ದಾಳೆ ಗುಲ್ಕು ಕೇಕ್ ಕಟ್ ಮಾಡೋದಕ್ಕೆ. ಅಲ್ಲ ಗುಲ್ಕು? ಬಾ ಕೇಕ್ ಕಟ್ ಮಾಡಿ ಬಾ. ನೀನ್ ಬಾ ಕುತ್ಕೋ ಬಾ. ನೋಡಿ ಇವನು SSLC ಓದ್ತಾ ಇರೋದು. ಎಕ್ಸಾಮ್ಸ್ ಇದೆ ಅಂತ. 2 ಇದೆ ತಿನ್ನು. ಸೊ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಅವಳು ಇರು ಅವಳು ವೇಟ್ ಮಾಡ್ತಾ ಇದ್ದಾಳೆ. ಚಿಕ್ಕದು ತಗೋ ಬಂಗಾರ, ಚಿಕ್ಕದು ಇಟ್ಕೊ, ಅಲ್ಲಿಟ್ಕೋ ಚಿಕ್ಕದು. ಸೊ ನಾನೊಂದು ದೊಡ್ಡದು ಮಾಡಿದ್ದೀನಿ, ಅವಳಿಗೆ ಮಾರ್ಗರೇಟ ಚಿಕ್ಕದು ಮಾಡಿದ್ದೀನಿ. ಥ್ಯಾಂಕ್ ಯು. ಬ್ರೆಡ್ಡಾ? ಗಾರ್ಲಿಕ್ ಬ್ರೆಡ್ಡಾ? ಸೊ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ. ಒಂದು ಯಾವುದೋ ವೆಜ್ ಯಾವುದೋ ಇದು ಗೊತ್ತಿಲ್ಲ, ಅದು ದೊಡ್ಡದು ಮಾಡಿದ್ದೆ. ಗಾರ್ಲಿಕ್ ಬ್ರೆಡ್ಡು ಮತ್ತು ಗುಲ್ಕುಗೆ ಮಾರ್ಗರೇಟಾ ಪಿಜ್ಜಾ, ಚೀಸ್ ಪಿಜ್ಜಾ. ಚಾಡಾ ನೋಡಿ, ಇಂಡಿಯನ್ ಪಿಜ್ಜಾ ಕಲರ್ಫುಲ್ ಆಗಿರುತ್ತೆ. ಅರಿಯಾದ್ನಾಗೆ ನಾನಿಲ್ಲಿ ಚೀಸ್ ಪಿಜ್ಜಾ ಮಾಡಿದ್ದೀನಿ, ಗಾರ್ಲಿಕ್ ಬ್ರೆಡ್ ಮಾಡಿದ್ದೀನಿ. ಯಾವುದೋ ವೆಜ್ ಫಾರ್ಮ್ ಅನಿಸುತ್ತೆ. ಎಸ್, ಯು ಕ್ಯಾನ್ ಹ್ಯಾವ್ 2 ಪಿಜ್ಜಾ. ಪಿಜ್ಜಾ ಗುಲ್ಕು ಇಂಡಿಯನ್ ಪಿಜ್ಜಾ ತಿಂತಾ ಇದ್ದಾಳೆ ಡಾಮಿನೋಸ್ದು. ಹೆಂಗಿದೆ ಗುಲ್ಕು ಇಂಡಿಯನ್ ಪಿಜ್ಜಾ? ತಿನ್ನು ಗುಲ್ಕು, ಅದು ಫಸ್ಟು. ಅಲ್ಲೂ ಸಪ್ಪೆ ಇರುತ್ತೆ. ಇವನು SSLC ಎಕ್ಸಾಮಿಗೆ ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ಸ್. ಇನ್ನು ಒಂದು ಎಕ್ಸಾಮ್ ಆಗಿದೆ ಅಂತ, ಇಂಗ್ಲೀಷು CBSE. ಸೊ ಇನ್ನು ಸ್ವಲ್ಪ ಎಕ್ಸಾಮ್ಸ್ ಇದೆ ಅಂತ ಹೇಳ್ದ. ಸೊ ಇದಾಗಿತ್ತು ನಮ್ಮ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ವಿತ್ ಫ್ಯಾಮಿಲಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಬಾಯ್.